ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. 2025-26ನ ಮುಂಗಾರು ಬಿತ್ತನೆಗೆ ಬೀಜದ ದರವು ಯಾವ ರೀತಿ ಇದೆ ಅಂತ ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಕೃಷಿ ಇಲಾಖೆಯಿಂದ ಈ ಬಾರಿ ಮುಂಗಾರು ಹಂಗಾಮಿನ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದೆ. ಉದ್ದು, ಹೆಸರು, ಅಲಸಂದೆ ಹಾಗೆ ಮೆಕ್ಕೆಜೋಳ, ನೆಲಗಡ್ಡಲೆ, ಸೂರ್ಯಕಾಂತಿ, ಜೋಳ, ರಾಗಿ, ಭತ್ತ, ತೊಗರೆ ಬೀಜಗಳ ಪಟ್ಟಿ ದರ ಯಾವ ರೀತಿ ಇದೆ ಅಂದರೆ ನೋಡ್ಬೋದು. ಮುಂಗಾರಿನಲ್ಲಿ ಈಗ ತುಮಕೂರು ಜಿಲ್ಲೆಯ ರೈತರದ ಇದು ಒಂದು ಬಿಡುಗಡೆ ಆಗಿದೆ. ಇದನ್ನು ನೋಡೋದಾದರೆ ಉದ್ದು ಬಂದು 5 kg ಪ್ಯಾಕೆಟ್ ಇರುತ್ತದೆ ಉದ್ದಿಂದು. ಇದು ಬೀಜ ಬಂದು DWVG. ಈ ಬೀಜ ಬಂದು 5 kgಗೆ 567 ರೂಪಾಯಿ ಇದೆ. 5 kg ಒಂದು ಪಾಕೆಟ್ಗೆ 567. ಹೆಸರು ಬಂದು 5 kg ಪಾಕೆಟ್ಗೆ ಸಹಾಯಧನ ಸಬ್ಸಿಡಿಯಲ್ಲಿ ಸಿಗ್ತಾ ಇದ್ದು 575 ರೂಪಾಯಿಯು ಸಾಮಾನ್ಯ ವರ್ಗದವರಿಗೆ ಸಿಗುತ್ತದೆ. ಹಾಗೆ ಇನ್ನೊಂದು ಬಂದು ಅಲಸಂದೆ ಬಂದು 5 kg ಇರುತ್ತದೆ. ಇದು ಅಲಸಂದೆ ರೇಟು 525 ರೂಪಾಯಿ 5 kgಗೆ. ಹಾಗೆ ಮೆಕ್ಕೆಜೋಳ ಬಂದು ಇದು 4 kg ಪ್ಯಾಕೆಟ್ ಇರುತ್ತದೆ. ಮೆಕ್ಕೆಜೋಳದ್ದು 620 ರೂಪಾಯಿಗೆ ದೊರೆಯುತ್ತದೆ. 620 ರೂಪಾಯಿಗೆ ಮೆಕ್ಕೆಜೋಳ ದೊರೆಯುತ್ತದೆ. ಹಾಗೆ ಮೆಕ್ಕೆಜೋಳದಲ್ಲಿ K6 ಅಂತ ಇನ್ನೊಂದು ನಮೂನೆಯ ಬೀಜ ಬರುತ್ತದೆ. ಆ ರೇಟ್ ಬಂದು 2550 ರೂಪಾಯಿಯು ದೊರೆಯುತ್ತದೆ. 5 kg ಅದು 30 kg ಪ್ಯಾಕೆಟ್ಗೆ 30 kg ಪ್ಯಾಕೆಟ್ ಬರುತ್ತದೆ. K6 2550. ಹಾಗೆ ಇನ್ನೊಂದು ಬಂದು ಸೂರ್ಯಕಾಂತಿ ಬಂದು 5 kg ಪಾಕೆಟ್ಗೆ ಎಷ್ಟಿದೆ? 2 kg ಪಾಕೆಟ್ಗೆ ಸೂರ್ಯಕಾಂತಿ 1040 ರೂಪಾಯಿಗೆ ಸಿಗ್ತದೆ ರೈತರಿಗೆ. ಹಾಗೆ ಜೋಳ ಬಂದು 3 kg ಪ್ಯಾಕೆಟ್ ಇರುತ್ತದೆ ಜೋಳದ್ದು. ಇದು ಬಂದು 339 ರೂಪಾಯಿಗೆ ಸಿಗುತ್ತದೆ ಜೋಳ. ಹಾಗೆ ರಾಗಿ ಬಂದು 5 kg ಪ್ಯಾಕೆಟ್ಗೆ 235 ರೂಪಾಯಿಗೆ ಸಬ್ಸಿಡಿ ದರದಲ್ಲಿ ದೊರೆಯುತ್ತದೆ. ಹಾಗೆ ಭತ್ತ ಬಂದು 25 kg ಪ್ಯಾಕೆಟ್ಗೆ 875 ರೂಪಾಯಿಗೆ ದೊರೆಯುತ್ತದೆ. ಹಾಗೆ ತೊಗರಿ ಬಂದು 5 kg ಪ್ಯಾಕೆಟ್ಗೆ 610 ರೂಪಾಯಿಯು 600ರಿಂದ 610 ರೂಪಾಯಿವರೆಗೆ ಸಿಗುತ್ತದೆ. ರೈತರು ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ತಮ್ಮ ಹೋಬಳಿಯಲ್ಲಿ ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಿ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜವನ್ನು ಪಡೆಯಬಹುದು. ದಾಖಲಾತಿಗಳು ರೈತರ ಆಧಾರ್ ಕಾರ್ಡ್ ಹಾಗೆ ಜಮೀನಿನ ಉತಾರು ಹಾಗೆ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಬೇಕಾಗುತ್ತದೆ.